ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ
ನಡೆದಂತಹ ಈ ಫೈರಿಂಗ್ ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಫೈರಿಂಗ್ ನಿಂದ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಆ ನಂತರದಲ್ಲಿ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಅದೇ ವಿಚಾರದ ಬಗ್ಗೆ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಮೃತ ಕಾರ್ಯಕರ್ತನ ಕುಟುಂಬದ ಜೊತೆಯಲ್ಲಿ ಸಮಸ್ತ ಪಕ್ಷ ಇದ್ದೇ ಇರುತ್ತೆ. ಸಾವಿನ ನೋವಿನಲ್ಲಿದ್ದಾಗ ಸಂಭ್ರಮದ ಉತ್ಸವ ಬೇಡ. ಇವತ್ತು ನಡಿಬೇಕಾಗಿದ್ದಂತ ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಶಾಸಕ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2-3 ದಿನ ಕಳೆಯಲಿ ಎಲ್ಲವನ್ನೂ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ.